ರೊಕ್ಕದ ಆಸೆಕ್ಕಾಗಿ ಸಿಕ್ಕಂಗ ಹೇ ಸೈಲ ಬಿದ್ದ ಓಡಿ ಬಂದೆ ಸವಿ ಹತ್ತಾನ ನಿನ್ನ ತುಳದ ಬಿಟ್ಟನ ಉಳದ ಹೋಗೋ ಬಾರ ಮಂದಿನ ಮಳ್ಳ ಮಾಡು ಬೋದ ನಿನಗ ಯಾವ ಕೊಟ್ಟಾನ ಹಿಂಗ ಯಾವ ಕಲಿಶಾನ ಏ ಗಜಾಸುರ ದೈತ್ಯನ ಮರಣ ಮಾದೇವ್ಯಾಕ ಏ ಪರರ ಹತ್ಯೆ ಮಾಡೋದಾತ ಪಾಪ ಅಲ್ಲೇ ನಿನ್ನ ಲೋಕನಾಥ ಮಾಡೋ ಯಾವುದೇನ ಅವನ ನಡತೆ ಯಾವುದೇನ ಗಂಡನ ಮಾಡ್ಕೊಂಡ್ರೆ ಮಕ್ಕಳಾಗ್ತಾವತ್ತು ನೋಡ್ರಿ ಕೀಲಿ ಹೆಚ್ಚಿ ಅಂತ ಅಂದ ನೋಡ್ರಿ ಈಗ ನೀ ಗುರು ಆದ್ರೆ ಯಾರಿಂದ ಅದಿ ತಾಯಿ ಗುರು ಅಂತ ಹೇಳ್ತಿ ನೀ ತಾಯಿ ಆಗ್ಬೇಕಾದ್ರೂ ಗಂಡ ಬೇಕು ಗಂಡ ಬೇಕತ್ರಿ ಗಂಡ ಇದ್ದಾಗ ನೀ ತಾಯಿ ಆಗತಿ ಅಂತ ವಾದಿಟ್ಟಾರ್ರಿ ತಮ್ಮ ಒಂದಾನೊಂದು ಟೈಮ್ದೊಳಗ ಏನಾಗಿತ್ತವ ಗಂಡ ಇದ್ದಾಗನ ತಾಯಿ ಆಗ್ತಾರೋ ಗಂಡ ಇದ್ರ ಮಕ್ಕಳಾಗ್ತಾವ ಹೌದು ಪಾಂಡು ಪ್ರತಾಪ್ ಓದಿ ನೋಡ ಅದ್ರೊಳಗೆ ಬ್ಯಾರಿನ ಐತಿಲಿ ಹೋದಾಗ ನೀವು ಆಯ್ತಾರ ಸಾಲಾಗಿದೆ ಮಂದಿಯಲ್ಲಿ ಓದ್ಬೇಕು ಆಯ್ತಾರ ಸಾಲಿಗೆ ಆಯ್ತಾರ ಯಾರು ಹೇಳವರೆಲ್ಲ ಕೇಳವರಿಲ್ಲ ಇಂಥ ಮಂಗ್ಯನ ಮಕ್ಕಳಿಗೆ ಹೌದು ಇರ್ಲಿ ಆಯ್ತಾರ ಸಾಲಿ ತಮ್ಮ ಹೇಳ್ರಿ ಸ್ವತಃ ಪಾಂಡುರಾಜಾಗ ಇಬ್ರು ಹೆಂಡ್ರಿ ಇದ್ರು ಹೌದು ಯಾರ್ಯಾರ ಯಾರವ ಒಬ್ಬಕ್ಕಿ ಕುಂತಿ ಇನ್ನೊಬ್ಬಕ್ಕಿ ಮಾದರಿ ಹೌದು ಇಬ್ರು ಹೆಂಡ್ರಿದ್ರು ಇವ ಪಾಂಡುರಾಜ ಇದ್ದ ಒಂದ್ ದಗದ ಮಾಡಿದ್ದ ಏನ್ ಮಾಡಿದವ ದಿನನಿತ್ಯ ಬ್ಯಾಟಿ ಆಡ್ಲಕ್ ಹೋಗ್ತಿದ್ದ ಅಡಿವ್ಯಾಗ ಬ್ಯಾಟಿ ಆಡ್ಲಕ್ ಹೋಗುವಾಗ ಏನಾತವ ಅಲ್ಲಿ ಒಬ್ಬ ಋಷಿ ಹೌದು ತನ್ನ ಹೆಂಡತಿ ಸಂಗಟ ರೂಪ ಬದಲಿ ಮಾಡಿ ಅಂದ್ರೆ ಯಾವ ರೂಪ್ರಿ ಜಿಂಕಿ ರೂಪ ತಾಳಿ ಹೌದು ಅಂದ್ರೆ ಚಿಗರಿ ರೂಪ ತಾಳಿ ಚಿಗರಿ ಹೆಂಡತಿಗೆ ಭೋಗ ಕೊಡ್ತಿದ್ದ ಹೌದು ಚಿಗರಿ ರೂಪ ತಾಳಿ ಹೆಂಡತಿಗೆ ಭೋಗ ಕೊಡ್ತಿದ್ದ ಏನಾತವ 7:30 ಗಂಟೆ ಆಗಿತ್ತು ಹೊತ್ತು ಮುಣಿಗಿ ಇವ ಪಾಂಡುರಾಜ ಬ್ಯಾಟಿ ಆಡ್ಬೇಕಂತ ಹೇಳಿ ಕೈಯಾಗ ಬಿಲ್ಲ ಬಾಣ ಹಿಡದ ತನ್ನ ಕೈಯಾಗಿನ ಬಿಲ್ಲ ಬಾಣ ಹಿಡದ ಬಾಣ ಹೂಡಿದ ಈ ಚಿಗರಿಯಾಗಿ ಏನ ಭೋಗ ಕೊಡ್ತಿದ್ವಲ್ಲ ಚಿಗರಿಗಳು ಗಂಡು ಹೆಣ್ಣು ಕುಡಿಯವ ಬ್ಯಾಟಿ ಸಿಕ್ತ ನನಗ ತೇಳಿ ತನ್ನ ಕುದುರೆ ಮೇಲೆ ಕೂತ್ ಬಾಣ ಬಿಟ್ಟ ಬಾಣ ಹೋಗಿ ಗಂಡ ಚಿಗರಿ ಎದೆಯಾಗ ನಟ್ಟಿತು ಆ ಗಂಡ ಚಿಗರಿ ಎದೆಯಾಗ ನಟ್ಟಾಗ ಚಿಗರಿ ತನ್ನ ಅಸಲಿ ರೂಪದೊಳಗ ಬಂದು ಕಿಂದಮ ಋಷಿ ಅಸಲಿ ರೂಪದೊಳಗ ಬಂದ ಹೇಳ್ತಾನ ಏನಂತ ನನ್ನ ಎದಿಗೆ ಬಾಣ ಹೊಡೆದ ನನ್ನ ಪ್ರಾಣ ನೀ ತಗದಿ ಅಂದ್ರೆ ಅದು ಯಾವಾಗ ನನ್ನ ಹೆಂಡತಿ ಸಂಗಟ ರೂಪ ಬದಲಿ ಮಾಡಿ ನಾ ಭೋಗ ಕೊಡುವಾಗ ನನಗ ಬಾಣ ಹೊಡೆದ ನನ್ನ ಪ್ರಾಣ ತಗದಿ ಅಂದ್ರೆ ಪಾಂಡುರಾಜ ನೀನು ನಿನ್ನ ಹೆಂಡತಿ ಸಂಗಟ ಭೋಗ ಕೊಡಾಗ ನಿನ್ನ ಪ್ರಾಣ ಹೋಗ್ಲಿ ಅಂತ ಹೇಳಿ ಶ್ರಾಪ ಕೊಟ್ಟ ಹೌದು ಪಾಂಡುರಾಜಾಗ ಚಿಂತಿ ಬಿತ್ರಿ ಮತ್ ದಿವ್ಸ ಕಮ್ಮ ಕೂಳು ತಿಂದಿತ್ರಿ ಒಮ್ಮೆ ಕಣಿಕೆ ಹಾಕಿರ ಇದೆ ಅನ್ಕೊಂಡಿರ್ತದ ದಿವ್ಸ ಬೆಣ್ಣಿ ತಿಂದ ಬೇಕಿಗೆ ಬರೇ ಅನ್ನ ಮೊಸರ ಇಟ್ರ ಅದ ಹೆಂಗ ತಿಂತ ಮತ್ತೆ ನೆಲವಿಗೆ ಹಣಿಕೆ ಹಾಕುದೇ ಹಣಿಕೆ ಹಾಕ್ಲಕ್ ಹೋದ್ರ ಜೀವ ಹೋಗ್ತೈತಿ ಹೆಂಗ ಹಾಕದ ನೆಲವಿಗೆ ಹಣಿಕೆ ಹಾಕಿದಿ ಜೀವ ಹೋಗ್ತೈತಿ ಕೆಳಗ್ ಸುಮ್ಮ ಕುಂಡಿರ್ತೀವಿ ಹೊಟ್ಟಿ ತುಂಬ ಏನ್ ಮಾಡ್ತಾನ ಬಂದವಾಗ ಅದಕ್ಕೆ ಪಾಂಡುರಾಜಾಗ ಚಿಂತಿ ಬಿತ್ತು ಹೌದು ಏನಂತ ಹೇಳಿ ಏನಂತವ ಎರಡು ಹೆಂಡ್ರದಾವು ಹೌದು ಹೊಲ ಯಾಟದಾವ ಎದಕ್ಕೂ ಉಪಯೋಗ ಇಲ್ದಂಗ ನನ್ನ ಹಣಿಬಾರ ಅಂದ ದುಃಖ ಮಾಡಿ ಅಳ್ಳಾಕತ್ತ ಕುಂತಿ ಕೇಳ್ತಾಳ ಬಂದು ಏನಂತವ ರೀ ಯಾಕ್ರಿ ದಿನನಿತ್ಯ ನಕ್ಕೋತಿ ಕೆಲಕೋತಿರವ್ರು ಇಂದ ಏನಾಗೈತಿ ನಿಮಗ ಹೇಳ್ರಿ ಮಾರಿ ಸಣ್ಣ ಮಾಡೇರಿ ಹೊಟ್ಟೆ ತುಂಬ ಕೂಳುತ್ತಿನವಾರಿ ಯಾಕ ಅಂದಾಗ ಅವಾಗ ಪಾಂಡುರಾಜ ಎಲ್ಲ ಹೇಳ್ದ ಏನಂತ ಹೇಳ್ತಾನ ಅವಾಗ ಹಿಂಗ ನನಗ ಋಷಿ ಶ್ರಾಪ ಕೊಟ್ಟಾನ ಅವ್ರ ರೂಪ ಬದಲಿ ಮಾಡಿ ಗಂಡ ಹೆಂಡತಿ ಭೋಗ ಕೊಡುವಾಗ ನಾ ಬಾಣ ಹೊಡೆದನಿ ನೀನು ನಿನ್ನ ಹೆಂಡತಿನ ಹೋಗಿ ಕೂಡಿದ್ರೆ ನಿನ್ನ ಪ್ರಾಣ ಹೋಗ್ಲಿ ಅಂದಾನು ಅದಕ್ಕೆ ಹೆಂಗ ಮಾಡ್ಲಿ ನಾ ಅಂದಾಗ ಅವಾಗ ಕುಂತಿ ಒಂದು ಮಾತು ಹೇಳ ಏನಂತವ ಈಗ ನೀವು ಬಂದ ನಮ್ಮ ಮೈ ಮುಟ್ರೆ ನಿಮ್ ಪ್ರಾಣ ಹೋಗ್ತೈತಿ ನಿಮ್ಮ ಸಿಂಹಾಸನ ಅಂದ್ರೆ ಏನು ನಿಮ್ಮ ರಾಜ್ಯಕ್ಕ ವಾರಸದಾರಿ ಇಲ್ಲ ಅಂತೇಳಿ ದುಃಖ ಮಾಡಿ ಹೇಳತ್ತಿ ಅದಕ್ಕೆ ನಾವೊಂದು ದಗದ ಮಾಡ್ತನೊಳಗೆ ಏನಂತ ಹೇಳ್ತಾರ್ರಿ ಅದು ನಿಂದ ಒಪ್ಪಿಗೆ ಇದ್ರ ನೀ ಹೂ ಅಂದ್ರೆ ನನಗ ಹಂತ್ಯಾಕ 5 ಮಂತ್ರಗಳದಾವ
ಆ ಮಂತ್ರಕ್ಕೆ ನೀ ಎಸ್ ಅಂದ್ರ ನೀ ಒಪ್ಪಿಗೆ ಕೊಟ್ರ ಒಪ್ಪಿಗೆ ಕೊಟ್ರ 5 ಮಂತ್ರದಿಂದ 5 ಮಕ್ಕಳ ಮಾಡ್ತಾನಂದಳ ಮಾಡ್ತೀನಿ ಅಂತ ತಾಯಿ ತಮ್ಮ ಹಾ ವಿಚಾರ ಮಾಡ್ರಿ ಮಾತೆಟ್ಟು ಗುಮ್ಮೈತಿ ನೋಡ್ರಿ ಎಷ್ಟು ಗುಮ್ಮದ್ರಿ ಇದು ವಿಷಯ. ಗಂಡಿದ್ರ ಮಕ್ಕಳಾಗ್ತಾವ ಗಂಡ ಮಗಲಾಗಿದ್ರ ಮಕ್ಕಳಾಗ್ತಾವ ಹೇಳ್ತಾನ ಇವ ನಿಂತು ಮತ್ತಿವ ಕಣದಳ ಪಾಂಡುರಾಜ ಇಬ್ರು ಹೆಂಡ್ರ ಮಗಲಾಗಿದ್ದ ಮಕ್ಕಳ ಮಾಡೋದು ಯಾಕೆ ನೇಗ್ಲಿಲ್ಲ ಯಾಕಾಗ್ಲಿಲ್ಲ ನೋಡಿ ನಿಮ್ ಕೈಲಿ ತಾ ಮಾಡಿದ ಕರ್ಮ ತಾ ಉಣ್ಣಬೇಕು ಕೊಡ್ಬೇಕಾಗ್ಯದ. ಅವಾಗ ಹೆಂಡ್ತಿಗೆ ಹೇಳ್ತಾನ ಕುಂತಿಗೆ ಏನಂತವ ನೀ ಏನ್ ಮಾಡ್ತೀವೋ ಏನ್ ಬಿಡ್ತೀವೋ ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ಒಟ್ಟ ಯಾವ ಮಂತ್ರ ನುಡಿತಿ ನುಡಿ ನುಡಿ ಏನ್ ಮಾಡ್ತಿ ಏನ್ ಮಾಡು. ಮಾಡ್ತಿ ಮಾಡ ಲೆಕ್ಕದ್ ಮಾಡು ಕರೆ ಒಟ್ಟ ನನ್ನ ಸಿಂಹಾಸನದ ಮ್ಯಾಲ ಒಟ್ಟ ಒಂದು ವಾರಸದಾರ ಹುಟ್ಟಿ ಬರ್ಬೇಕು ನನಗಂದ ಒಂದು ದೀಪ ಹತ್ತಬೇಕು ಶಿವಾಸದ ಮ್ಯಾಲ ಅಂದಾಗ ಹಾ ಒಂದೊಂದು ಮಂತ್ರದಿಂದ ಒಬ್ಬೊಬ್ರು ಹುಟ್ಟಬೇಕಾದ ಹೌದೌದೌದೌದು ಯಮನ ಮಂತ್ರದಿಂದ ಧರ್ಮ ಹುಟ್ಟಿದ ಹುಟ್ಟ್ಯಾನ ಇಂದ್ರನ ಮಂತ್ರದಿಂದ ಅರ್ಜುನ ಹುಟ್ಟಿದ ಅರ್ಜುನ ಹುಟ್ಟಿದ. ವಾಯು ಮಂತ್ರದಿಂದ ಭೀಮ್ ಹುಟ್ಟಿದ ಏನ್ ಹುಟ್ಟದ ಮತ್ತ ಅಶ್ವಿನಿ ಕುಮಾರ ಮಂತ್ರದಿಂದ ನಕುಲ ಸಹದೇವ ಹುಟ್ಟ್ರ ಹುಟ್ಟ್ಯಾರ ಕಿಂಗ ಹುಟ್ಟು ಗೊತ್ತು ಬರ್ಬೇಕಾತ ಹೌದು ಮನ್ನಿ ಗಂಡ ಮಗಲಾಗಿದ್ಲೆ ನಿನಗೇನು ಬೆಂಕಿ ಹತ್ತಿತ್ತನ ಮಾಡ್ಬೇಕು ಮಕ್ಕಳ ಮನೆ ಏನ್ ಮಾಡಿ ಕಡಿಬಿಡಿ ಮಾಡಿ ಮಾಡ್ಬೇಕು ಒಂದು ಇವ್ರು ಮತ್ತವ್ರ ಮಂತ್ರ ನುಡಿಸವ್ರದಾರ ಇವ್ರು ಮತ್ತೊಬ್ರು ತಯಾರು ಮಾಡಿ ನಡೀತದ ಅಂತಾರ ಅವ್ರು ತನ್ನ ಕೈಲೇ ನೇಗಲಿಕ್ಕಂದ್ರ ಕುಣಿದ ನೇಗ್ಲಿಕ್ಕ ನೆಲ ಡೊಂಕ್ ಐತ ಅಟ್ಟೆ ಗಾಂಡಿದ್ರ ಮಕ್ಕಳಾಗ್ತಾವಂದಿಲ್ಲ ಹೌದಾ ಇಲ್ಲಿ ಗಂಡ ಮಗಲಾಗಿದ್ರು ಮತ್ತೊಬ್ಬರ ಮಂತ್ರ ನುಡಿಬೇಕಾಗೈತಿ ನುಡಿ ಪರಿಸ್ಥಿತಿ ಬಂದೈತಿ ಬಂದೈತಿ ಏ ಅದೇ ಕಾದಿತ್ತ ಏ ಬೇಡ ಅನ್ಬೇಕು ನಾ ಸತ್ರ ಸಾಯ್ಲಿ ಖರೆ ಮತ್ತೊಬ್ಬರ ಮಂತ್ರ ನುಡಿಬೇಡ ಅನ್ಬೇಕು ನೋಡಿ ಬೇಡ ಅನ್ಬೇಕಾಗಿತ್ತು ಇದು ಹೆಂಗ ಹೆಂಗವ ಪುಕ್ಷಟ್ಯ ಪುರಾಣ ಉಂಡು ಹೋಗೋ ಗುರಾಣ ಯಾರ್ಯಾಕೆ ಏನಕ್ಕೆ ಮಾಡಲ್ರಿ ಒಟ್ಟು ನಾನು ಬೋರ್ಡ್ ನಂದು ಅದು ಸಾಕು ಸಿಕ್ಕ ಯಾರ್ದಕ್ಕಿರುವತ್ತಕ್ಕೆ ಬೋರ್ಡ್ ಒಂದು ಅಂದಿರ್ಲತ್ತ ನೀವು ಸರಿಯದ ಇದನ್ನ ಬಿಡಿದ ನಮ್ಮ ಮುಂದೆ ಆಟ ಆಟ ಗಿರಿಗಿಸಿ ಆಟ ಬೇಡ ನಾಲ್ಕ ಯುಗದಾಗ ಇಲ್ಲ ಹೆಣ್ಣ ಇಚ್ಚಿ ಕಡೆ ಹೌದು ಏ ಯಾವ ಋಷಿ ಬರದು ಇಂತ ಮೊಟ್ಟ ಪುರಾಣ ಸರ್ವ ದೇವ್ರೆಲ್ಲ ಶಕ್ತಿದಿಂದ ಉತ್ಪನ್ನ ಲಕ್ಷ್ಮಿ ಜಲರಿ ಒಳಗ ಲಿಂಗ ಮೂಡುದ ಏನ ಕಾರಣ ತಮ್ಮ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲಿ ಅದಾನು ನಿನ್ನ ದೇವ್ರ ಹೌದು ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಖೋನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಮಗಳಿದ್ರ ಫಲವೇನ ಜಿಯಾಗ ದಾಗಿಯಾಗ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಮಗಳಿದ್ರ ಫಲವೇನ ಜಿಯಾಗ ದಾಗಿಯಾಗ ಬ್ರಹ್ಮ ವಿಷ್ಣು ಮಹೇಶ್ವರ್ಗ ಗರ್ವ ಬಂದ ಏನ್ ಮಾಡ್ರು ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಬಳಿಕ ಬಂದ ಬಳಕ ತಮ್ಮ ಗರ್ವ ಬಂದು ಹೊಂಟ ಹೋದ್ರ ಎಲ್ಲಿ ಹೋದ್ರ ಹೋಯ್ತು ಮ್ಯಾಲ ರಾಂಪುರಕ್ಕ ಮ್ಯಾಲ ಹೋಯ್ತು ತಮ್ಮ ಹೇಳ್ರಿ ಏನ್ ಕೇಳ್ತಾರೋ ಏನಂತ ಒಟ್ಟ ನಾವ್ ಹೆಂಡ್ರ ಮಾತು ಕೇಳವ್ರಲ್ಲ ಹೌದು ಇದು ಹೆಣ್ತಿ ಅಂದ್ರ ಮನ್ಯಾಗ ಒಂದ್ ಆಳಿದ್ದಂಗತಿ ಇವಂಗ ಹೇಳ್ತಾನಲ್ರಿ ಹೆಣ್ತಿ ಮಾತನ ಕೇಳವಲ್ಲ ಹೌದು ಹೆಣ್ತಿ ಮಾತು ಕೇಳಂಗಿಲ್ಲ ಟೇಜ್ ಮೇಲೆ ವಾದ ಮಾಡ್ತಿ ಮಾಡ್ಯಾನಲ್ರಿ ಅನಸೂಯನ ಮನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು 3 ಮಂದಿ ಹೋಗಬೇಕಾದ್ರೆ ಹೌದು ಯಾರ ಮಾತ ಇವ್ರೇನು ಹೆಂಡ್ರ ಮಾತು ಕೇಳಿ ಹೋಗ್ಯಾರೋ ಏನ ತಮ್ಮ ಸ್ವ ಇಚ್ಛೆಲೆ ಹೋಗ್ಯಾರೋ ಏನು ಸ್ವತಃ ತಾವೇ ಬಂದಾರು ಇದು ಮುಂದಿನ ಸಂತಿಗೆ ನಿನ್ನ ತಲೆಯಾಗಿರ್ಲಿ ಉಳಿಲಿ ತಲೆಯಾಗ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಅನಸೂಯನ ಮನಿಗೆ ಹೋಗ್ಬೇಕಾದ್ರೆ ಹೆಂಗ ಏನ್ ಇವ್ರು ಹೆಂಡ್ರ ಮಾತು ಕೇಳಿ ಹೋಗ್ಯಾರೋ ಏನ್ ಹೆಂಡತಿ ಮಾತು ಕೇಳಾರ್ದ ಹೋಗ್ಯಾರೋ ಸ್ವಂತ ಬುದ್ಧಿಲಿ ಹೋಗ್ಯಾರು ಹೆಂಡತಿ ಮಾತು ಕೇಳಂಗಿಲ್ಲತ್ತ ನನಗೆ ಹೇಳ್ತಿ ಹೇಳ್ತಾನ್ರಿ ಇಲ್ಲಿ ದಗದ್ ಬೇರೆ ಆಗೈತಿಲ್ಲ ಹೆಂಗವ ಅದನ್ನ ನಾ ಹೇಳುದು ಬೇಡ ಅವನ ಹೇಳಿ ಬಾಯ್ಲಿ ಅವನ ಬಾಯ್ಲಿ ಬಂದ ಬರ್ಲಿ ಅವನ ಬೈಲಿ ಇಲ್ಲ ನಾನು ಹೆಂಡತಿ ಮಾತು ಕೇಳಿ ಹೋಗಿನತ್ ಹೇಳು ಒಂದ ಇರಕ ಹೋಗಿಲ್ಲ ಹೇಳಿ ಒಂದ ಹೆಂಗ್ ಹೇಳ್ತಾನ ನೋಡೋಣ ಯಾವ್ಯಾವ ಲೆಕ್ಕಲೆ ಬರ್ತಾರೋ ಯಾವ ಲೈನಿಗೆ ಬರ್ತಾನ ಅದಕ್ಕೆ ಈಗೊಂದು ಮಾತು ಹೇಳ್ಯಾರಿ ಮತ್ತೇನವ ಗುರು ಅಂದ್ರ ಬಾಳ ದೊಡ್ಡವ ಗುರು ಬಹಳ ದೊಡ್ಡವ ಗುರುವ ಗಂಡ ಗುರು ಗಂಡ ದೇವರ ಗಂಡ ಪರಮ ಕೈಲಾಸ ಹೌದು ಗಂಡ ಅಂದ್ರೆ ಹೆಚ್ಚಿನವ ಹೆಚ್ಚಿನವ ಗಂಡ ಗುರು ಗುರು ಅಂದ್ರೆ ಹೆಂಗಿರ್ಬೇಕು ಹೆಂಗಿರ್ಬೇಕವ ತಮ್ಮ ಹೇಳಿ ಗುರು ಅಂದ್ರೆ ಹೆಂಗ ತಾ ಕಲಿಸಿರುವಂತ ಶಿಷ್ಯನ ಶಿಷ್ಯನ ತಾ ವಿದ್ಯೆ ಕಲಿಸ್ಲಿ ಕಲಿಸ್ಲಿ ಸುಧಾ ಬಿಡ್ಲಿ ಹೇಳಿ
ಗುರು ಎಲ್ಲಾರಿಗೆ ಅಷ್ಟೇ ಇರ್ಬೇಕು, ಅವ ಗುರು ದೊಡ್ಡವ. ಹೌದು, ಎಲ್ಲರಿಗೂ ಒಂದೇ ಇರ್ಬೇಕಲ್ರಿ. ಇವ ಹಂಗಾಗಿಲ್ರಿ, ಗರುಗುರು ಗುರು. ಇವ ಹೆಂಗಾಗೇನ್ರಿ? ಗುರು ದ್ರೋಣಾಚಾರ್ಯ ಇದ್ದ. ಹೌದು. ಪಾಂಡವ್ರಿಗೆ ಅಟ್ಟ ವಿದ್ಯಾ ಕಲಿಸ್ತಿದ್ದ. ಹೌದು. ಪಾಂಡವ್ರಿಗೆ ವಿದ್ಯಾ ಕಲಿಸುದ ನೋಡಿ ಏಕಲವ್ಯ ಹೋದಾಗ ನನಗೂ ವಿದ್ಯಾ ಕಲಿಸ್ರಿ ಗುರುವೇ ಅಂದ. ಗುರುಗಳ ನನಗ ಕಲಿಸ್ರಿ ಅಂದಾಗ ಪಾಂಡವ್ರಿಗೆ ಅಟ್ಟ ಕಲಿಸ್ತು, ನಿನ್ನ ಕಳ್ಸಂಗಿಲ್ಲ ಅಂತೇಳಿ ಹೊಳ್ಳಿ ಕಲಿಸಿಬಿಟ್ಟ. ಹೊಳ್ಳಿ ಕಳಿಸಿದಾಗ ಅವಾಗ ಅರ್ಧ ಹಾದಿಗೆ ಬಂದ ಗುರು ಯಾರು ಮಾಡಿದೇನ ಏಕಲವ್ಯ ಏನ್ ಮಣ್ಣಿನ ಮೂರ್ತಿ ಮಾಡಿಟ್ಟ ಮಣ್ಣಿನ ಮೂರ್ತಿ ಮುಂದೆ ನಿಂತು ವಿದ್ಯಾ ಕಲಿತಿದ್ದ. ಮುಂದ ಒಂದು ಟೈಮದೊಳಗೆ ಏನಾತವ? ಪಾಂಡವರು ತಮ್ಮ ಬ್ಯಾಟಿ ಆಡ್ಲಕ್ ಹೋಗ್ಬೇಕಂತೇಳಿ ಅಡವಿ ಒಳಗೆ ಹೌದು ನಾಯಿ ತಗೊಂಡ ಬ್ಯಾಟಿ ಆಡ್ಲಕ್ ಹೋದ್ರು ಏಕಲವ್ಯನ ವಾಸ ಬಡಿತ್ತು ನಾಯಿ ಮೂಗಿಗೆ ಬಡದಾಗ ಅವಾಗ ನಾಯಿಗಳ ಸುಮ್ಮಕೊಂಡಿರ್ಲಿಲ್ಲ. ಏಕಲವ್ಯನ ವಾಸ ನೋಡಿ ಬಗಳಕತ್ತ. ಹೌದು, ನಾಯಿಗಳು ಬಗಳಕತ್ತು. ಬಗಳಿದಾಗ ಅವಾಗ ಏಕಲವ್ಯ ವಿಚಾರ ಮಾಡಿದ, ಏನಂತ? ನಾಯಿ ಬಾಣ ಬಿಟ್ಟ ಪ್ರಾಣ ತೆಗಿತೀಯ, ಪ್ರಾಣ ಹತ್ಯೆ ಆಗ್ತದ, ಬ್ಯಾಡ ಬ್ಯಾಡ ಬ್ಯಾಡ. ತನ್ನ ಬಾಣಿನಿಂದ ಬಾಯಿಜಾಳಿಗೆ ಹಾಕಿಬಿಟ್ಟ ನಾಯಿ ಬಾಯಿಗೆ ಹಾಕಿಬಿಟ್ಟ ಬಾಯಿಜಾಳಿಗೆ. ಅದೇ ಬಾಯಿಜಾಳಿಗೆ ಇಟ್ಟುಕೊಂಡು ನಾಯಿ ಪಾಂಡವ್ರ ಕಡೆ ಹೋಯ್ತು. ಪಾಂಡವ್ರೊಳಗ ಅರ್ಜುನಗ ತಿಳಿದು ಬತ್ತಿ ಸುದ್ದಿ. ಇಂಥ ವಿದ್ಯಾ ನನ್ನ ಗುರು ದ್ರೋಣಾಚಾರ್ಯ ಕಡೆ ಮಾತ್ರ ಐತಿ. ನನಗ ಗೊತ್ತಿಲ್ಲದ ವಿದ್ಯಾ ಕಲಿಶಾನ ಏಕಲವ್ಯಗೆ ತಿಳಿ ಗುರು ದ್ರೋಹಿ ಅಂದ. ಬಾಯಿಗೆ ಬಂದಂಗ ಬೇಯ್ಲಕತ್ತ. ಬಾಯಿಗೆ ಬಂದದ ಬೇಯುವುದು ನೋಡಿ ಗುರು ದ್ರೋಣಾಚಾರ್ಯ ಹೇಳ್ತಾನ ಯಾರಿಗೆ? ಅರ್ಜುನಗ. ಏನಂತ? ಏ ಅರ್ಜುನ, ನನ್ನ ಮಾತು ನಂಬೋನ, ವಿದ್ಯಾ ಕಲಿಸಿಲ್ಲ ಅವನಿಗೆ. ಕಲಿಸಿಲ್ಲ ಅಂದ್ರೆ ಇವಾಗ ಕೇಳಿಲ್ಲ. ಹೌದು, ಏನಂತಾನ? ನೀ ವಿದ್ಯಾ ಕಲಿಸಿಲ್ಲ ಅನ್ನುವಂತ ಮಾತು ಸತ್ಯ ಆದ್ರ ಗುರುವೇ ಈಗಿನ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಬಂದ್ರಿ ಅಂದ್ರ ನೀವ್ ವಿದ್ಯಾ ಕಲಿಸಿಲ್ಲತನ ತಿಳ್ಕೊತ ನಂದ ಸಿದ್ಧಾತದ ಅಂದ್ರೆ ಆತಳ ಇದೇನ ದೊಡ್ಡದಗದ ಅಂದ. ವಿದ್ಯಾ ಕಲಿಸಲಾರದೆ ಏಕಲವ್ಯನ ಹೆಬ್ಬಟ್ಟು ಹೋಗಿ ನೀ ಕಡ್ಕೊಂಡು ಬರ್ತಿ ಅಂದ್ರ ನಿನಗೇನು ಗುರು ಅನ್ಬೇಕು, ಏನ ಗುರು ಅನ್ಬೇಕು? ನೀ ಹೆಂಗ ದೊಡ್ಡವ ಅದಿ? ಯಾ ಗುರು ರೀ? ಗುರುವೇ ಕಾಲ್ ಹಿಡಿದು ತಿರುವೆ. ಗುರುವೇ ನಿನ್ನ ಕಾಲು ಹಿಡದ ತಿರುವೆ, ನನ್ನ ಕೈಯಾಗ ನಿನ್ನ ಚಂಡ ಮುರಿವೆ. ಏನ್ ಮಾಡ್ತೀರಿ ಮಾಡ್ರಿ ಒಟ್ಟ. ಹೇಳ್ತಾನು ನಿಮ್ಮ ಅಲ್ಲಿ ಶೇಂಗಾ ಹರಿಲಕ್ ಹೋಗಿಳನತ್. ಅದ ಹರಿ ಚಟ ನಿಂದದ, ನನಗಿಲ್ಲ. ನಿಮ್ಮ 3 ಮಂದಿ ಚಟ ಐತದ, ಒಬ್ರು ಹರಿದು ಒಬ್ರು ಸೂಡು ಕಟ್ಟುದು, ಒಬ್ಬ ಮಾರ್ಕೊಂಡು ಬರುದು. ಏನ್ರಿ ಮತ್ತೆ ಕೋತಂಬರಿ ನೀವು ಬೇರೆ ತಿಳ್ಕೊಂಡ್ರಿ. ಮತ್ ನೀವು ಬೇರೆ ತಿಳ್ಕೊಂಡ್ರಿ. ಕೋತಂಬರಿ ಸೂಡ ಹರಿದು ಮಾಡಿದು ಅದು ನಿನಗ ಬರ್ತೈತಿ, ನನಗಲ್ಲ. ಅದಕ್ಕ ತಮ್ಮ ಸ್ವತಃ ನಿನ್ನ ಗುರುವಿನ ಲೆಕ್ಕ ತಪ್ಪೈತಿ. ಅದಕ್ಕೆ ಈಗೇನು ಹೇಳತ್ತಾರೋ ಅದಕ್ಕೆ ಎಲ್ಲ ನನ್ನಿಂದ